ಬೇರೆ ಕೆಮ್ಮುಗಳು. ನಾಯಿ ಕೆಮ್ಮು ಇಂಗ್ಲೀಷಲ್ಲಿ ವೂಪಿಂಗ್ ಕಾಫ್. ಉಸಿರು ಮಗು ಯಾವ ರೀತಿ ಅಂದರೆ ಒಂದ್ಸರಿ ಉಸಿರು ತಗೊಂಡು ಕೆಮ್ಮಿ 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 ಎಲ್ಲಿ ಶ್ವಾಸಕೋಶದಲ್ಲಿ ಗಾಳಿನೇ ಇಲ್ವೇನೋ ಅನ್ನೋವರೆಗೂ ಕೆಮ್ಮಿ 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 ಪಾಪ ಆ ಮಗು ತಾಯಿನ ಗಟ್ಟಿಯಾಗಿ ಇಟ್ಕೊಳ್ತಿತ್ತು. ಟೇಬಲ್ಲು ಚೇರು ಈಗ ಇಟ್ಕೊಂಡು ಕೆಮ್ಮಿ 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 ಶ್ವಾಸಕೋಶದಲ್ಲಿ ಗಾಳಿ ಇಲ್ವೇನೋ ಅನ್ನೋವರೆಗೂ ಕೆಮ್ಮಿ ನಂತರ ಆ ಧ್ವನಿ ಪೆಟ್ಟಿಗೆ ಸಂಕುಚಿತಗೊಂಡಿತ್ತು ಕೆಮ್ಮುವಾಗ. ನಂತರ ಸ್ವಲ್ಪ ವಿಕಾಸ ಆಯಿತು ಅಂತ ಉಸಿರು ಹೇಳ್ಕೊಳ್ಳುವಾಗ ಆ ಒಂದು ಶಬ್ದ, ಅದಕ್ಕೆ ವೂಪಿಂಗ್ ಕಾಫ್. ನಾಯಿ ಕೆಮ್ಮು, ನಾಯಿ ಒಂದು ಸರಿ ಹೂ ಅಂತ ಶಬ್ದ ಮಾಡ್ತಾರೆ, ಅದಕ್ಕೋಸ್ಕರ ನಾಯಿ ಕೆಮ್ಮು ಅಥವಾ ವೂಪಿಂಗ್ ಕಾಫ್. ಟೆಟನಸ್. ವಿದ್ಯಾವಂತರುಗಳು ಒಂದು ಸಣ್ಣ ಗಾಯ ಆದ್ರೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ಟಿ ಕೊಟ್ಬಿಡಿ ಸರ್, ಅದರ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿಟ್ರಸಿ, ಇಗ್ನೋರೆನ್ಸ್, ಪಾವರ್ಟಿ ಇವು ನಮ್ಮ ಶತ್ರುಗಳು. ಅವಿದ್ಯೆ, ಅಜ್ಞಾನ, ಬಡತನ.